ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಗೊಂಗೂರ ಸೊಪ್ಪಿನ ಸಾಂಬಾರನ್ನು ಮಾಡೋಣ. ಫಸ್ಟು ತೊಗರಿಬೇಳೆನ ತಗೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಕ್ಲೀನಾಗಿ ವಾಶ್ ಆದಮೇಲೆ ಸ್ವಲ್ಪ ಹಸಿಮೆಣಸಿನಕಾಯಿ, ಖಾರಕ್ಕೆ ಬೇಕಾಗುವಷ್ಟು ಗೊಂಗೂರ ಸೊಪ್ಪು ತೊಳೆದಿಟ್ಕೊಂಡಿರುವಂಥದ್ದು, ಸ್ವಲ್ಪ ನೀರು, ಒಂದು ಈರುಳ್ಳಿ, ಬೆಳ್ಳುಳ್ಳಿ, ಒಂದು ಟೊಮೊಟೊ ತಗೊಂಡಿದ್ದೀವಿ, ಅರಿಶಿಣದ ಪುಡಿ, ಬೇಕಾದರೆ ಒಣಮೆಣಸು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈ ಥರ ಮೆತ್ತಗೆ ಬೇಯಿಸ್ಕೊಂಡ್ಮೇಲೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಬೇಕಾದರೆ ಹುಣಸೆ ಹುಳಿ ಸೇರಿಸ್ಕೋಬಹುದು, ನಾನಿಲ್ಲಿ ಸೇರಿಸಿಲ್ಲ. ಇದಕ್ಕೆ ಒಗ್ಗರಣೆ ಕೊಟ್ಟು ಸ್ವಲ್ಪ ನೀರು ಹಾಕಿ ಬೇಕಾದರೆ ನಿಮ್ಮ ಅದಕ್ಕೆ ಒಂದು ಕುದಿ ಬರಿಸಿ. ನೋಡಿ, ಈ ಥರ ಗಟ್ಟಿಯಾಗಿದ್ರೆ ಚೆನ್ನಾಗಿರುತ್ತೆ. ಬೇಕಾದರೆ ಸ್ವಲ್ಪ ಬಿಸಿ ನೀರು ಹಾಕಿ ಒಂದು ಕುದಿ ಬರಿಸಿ. ಈ ಥರ ಕುದಿ ಬಂದಮೇಲೆ ರೆಡಿಯಾಗಿದೆ. ಅನ್ನ, ಮುದ್ದೆ, ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟಿಯಾಗಿರೋ ಗೊಂಗೂರ ಪಪ್ಪು ರೆಡಿಯಾಗಿದೆ. Thank you for watching.